ರುದ್ರಾಕ್ಷಿ ಧರಿಸಿದರೆ ಸೌಂದರ್ಯ ಹೆಚ್ಚಾಗುವುದು. ರುದ್ರಾಕ್ಷಿಯ ಪ್ರಯೋಜನವೇನು? ಹೌದು ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾವು ರುದ್ರಾಕ್ಷಿ ಧರಿಸಿದರೆ ಏನೆಲ್ಲ ಒಂದು ಲಾಭವನ್ನು ಪಡೆದುಕೊಳ್ಳಬಹುದು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಯುತ್ತಾ ಹೋಗೋಣ. ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲೇ ಕಾಣುತ್ತಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ರುದ್ರಾಕ್ಷಿಯನ್ನು ಅತ್ಯಂತ ಪವಿತ್ರವೆಂದು, ದೈವಿ ಸ್ವರೂಪವೆಂದು, ಪೂಜನೀಯ ಭಾವನೆಯಿಂದ ಕಾಣಲಾಗುತ್ತದೆ. ರುದ್ರಾಕ್ಷಿಯು ಶಿವನ ರೂಪವೆಂದು ಬಲವಾದ ನಂಬಿಕೆಯು ನಮ್ಮ ಹಿಂದೂ ಧರ್ಮದಲ್ಲಿ ಇದೆ. ಈ ಪವಿತ್ರ ರುದ್ರಾಕ್ಷಿಯನ್ನು ಧರಿಸುವುದರಿಂದ ಏನೆಲ್ಲ ಪ್ರಯೋಜನಗಳು ಎಂದು ಒಂದೊಂದಾಗಿ ತಿಳಿಯುತ್ತಾ ಹೋಗೋಣ. ಹಿಂದೂ ಧರ್ಮದಲ್ಲಿ ರುದ್ರಾಕ್ಷಮಣಿಯು ಅತ್ಯಂತ ಪವಿತ್ರವಾಗಿದೆ. ಧಾರ್ಮಿಕ ಗ್ರಂಥಗಳ ಪ್ರಕಾರ ರುದ್ರಾಕ್ಷಿಯು ಶಿವನ ಕಣ್ಣೀರಿಂದ ಹುಟ್ಟಿಕೊಂಡಿದೆ ಎನ್ನಲಾಗುತ್ತದೆ. ಆದ್ದರಿಂದಲೇ ರುದ್ರಾಕ್ಷಿಯನ್ನು ಭೋಲೆನಾಥನ ರೂಪವೆಂದು ಪರಿಗಣಿಸಲಾಗುತ್ತದೆ. ರುದ್ರಾಕ್ಷಿಯ ಮೇಲೆ ಇರುವ ಸಾಲುಗಳು ಅವು ಎಷ್ಟು ಮುಖಿ ರುದ್ರಾಕ್ಷಿಗಳು ಎಂದು ಹೇಳುತ್ತವೆ. 1ರಿಂದ 21ವರೆಗಿನ ವಿವಿಧ ಬಗೆಯ ರುದ್ರಾಕ್ಷಿಗಳಿವೆ. ರುದ್ರಾಕ್ಷಿಯನ್ನು ಧರಿಸುವುದರಿಂದ ಆಗುವ ಪ್ರಯೋಜನಗಳನ್ನು ತಿಳಿಯುತ್ತಾ ಹೋಗೋಣ. ರುದ್ರಾಕ್ಷಿಯ ಮಹತ್ವ. ರುದ್ರ ಎಂದರೆ ಶಿವ ಮತ್ತು ಅಕ್ಷಿ ಎಂದರೆ ಕಣ್ಣುಗಳು. ಶಿವಪುರಾಣದಲ್ಲಿ ರುದ್ರಾಕ್ಷಿಯ ಮೂಲವನ್ನು ಶಿವನ ಕಣ್ಣೀರು ಎಂದು ವಿವರಿಸಲಾಗಿದೆ. ಜೀವಿಗಳ ಕಲ್ಯಾಣಕ್ಕಾಗಿ ಹಲವು ವರ್ಷಗಳ ಕಾಲ ಧ್ಯಾನ ಮಾಡಿ ಶಿವನು ತನ್ನ ಕಣ್ಣುಗಳನ್ನು ತೆರೆದಾಗ ಆಗ ಆತನ ಕಣ್ಣೀರು ಭೂಮಿಯ ಮೇಲೆ ಸುರಿಯಿತು. ಈ ಕಣ್ಣೀರಿನ ಹನಿಗಳೇ ರುದ್ರಾಕ್ಷಿಯಾಗಿ ಸೃಷ್ಟಿಯಲ್ಲಿ ಬೆರೆದವು. ರುದ್ರಾಕ್ಷಿಯು ಮಾನಸಿಕ ಮತ್ತು ದೈಹಿಕ ಪ್ರಯೋಜನಗಳನ್ನು ಸಹ ಹೊಂದಿದೆ. ಅದರ ಸಂಪೂರ್ಣ ಪ್ರಯೋಜನವನ್ನು ಪಡೆಯುವ ಸಲುವಾಗಿ ಜ್ಯೋತಿಷಿಗಳನ್ನು ಅಥವಾ ಗುರುವಿನ ಸಹಾಯದೊಂದಿಗೆ ಅದನ್ನು ಧರಿಸಬೇಕು. ಆವಾಗ ಮಾತ್ರ ಸಂಪೂರ್ಣ ಫಲವು ನಿಮ್ಮದಾಗುತ್ತದೆ. ರುದ್ರಾಕ್ಷಿಯು ದೇಹದಲ್ಲಿ ಶಕ್ತಿಯನ್ನು ಉತ್ಪಾದಿಸುತ್ತದೆ ಎಂದು ನಂಬಲಾಗಿದೆ. ಇದು ರೋಗಗಳ ವಿರುದ್ಧ ಹೋರಾಡುತ್ತದೆ. ಅದೇ ಸಮಯದಲ್ಲಿ ಆಯುರ್ವೇದದ ಪ್ರಕಾರ ರುದ್ರಾಕ್ಷಿಯು ದೇಹವನ್ನು ಬಲಪಡಿಸುತ್ತದೆ. ಅಷ್ಟೇ ಅಲ್ಲದೆ ರಕ್ತದ ಕಲ್ಮಶಗಳನ್ನು ತೆಗೆದುಹಾಕುವುದರಿಂದ ಮಾನವ ದೇಹದ ಒಳಗಿನ ಮತ್ತು ಹೊರಗಿನ ಬ್ಯಾಕ್ಟೀರಿಯಾಗಳು ಸಹ ಓಡಿ ಹೋಗುತ್ತವೆ. ರುದ್ರಾಕ್ಷಿಯು ತಲೆನೋವು, ಕೆಮ್ಮು, ಪಾರ್ಶ್ವವಾಯು, ರಕ್ತದೊತ್ತಡ ಹಾಗೂ ಹೃದ್ರೋಗಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಸಹ ನಿವಾರಣೆ ಮಾಡುತ್ತದೆ. ರುದ್ರಾಕ್ಷಿಯನ್ನು ಧರಿಸುವುದರಿಂದ ಮುಖದಲ್ಲಿ ಹೊಳಪು ಬರುತ್ತದೆ ಎಂದು ನಂಬಲಾಗುತ್ತದೆ. ವ್ಯಕ್ತಿತ್ವವು ಶಾಂತ ಮತ್ತು ಆಕರ್ಷಕವಾಗಿರುತ್ತವೆ. ರುದ್ರಾಕ್ಷಿ ಮಣಿಗಳನ್ನು ಮಂತ್ರಗಳನ್ನು ಪಠಿಸಲು ಬಳಸುತ್ತಾರೆ ಎಂಬುದು ಗಮನದಲ್ಲಿ ಇಟ್ಟುಕೊಳ್ಳಬೇಕು. ಪಾಪಗಳ ನಾಶಕ್ಕಾಗಿ ರುದ್ರಾಕ್ಷಿಯನ್ನು ಧರಿಸುವುದರಿಂದ ಈಗಿನ ಜನ್ಮದಲ್ಲಿ ಕಷ್ಟಗಳನ್ನು ಉಂಟು ಮಾಡುವ ಹಿಂದಿನ ಜನ್ಮದ ಪಾಪಗಳು ನಾಶವಾಗುತ್ತದೆ ಎಂಬುದು ಧಾರ್ಮಿಕ ನಂಬಿಕೆ. ರುದ್ರಾಕ್ಷಿಯನ್ನು ಧರಿಸುವುದರಿಂದ ಭಗವಂತ ರುದ್ರನ ರೂಪವನ್ನು ಪಡೆಯಬಹುದು. ಅಷ್ಟೇ ಅಲ್ಲ, ರುದ್ರಾಕ್ಷಿಯು ಎಲ್ಲ ಪಾಪಗಳನ್ನು ತೊಡೆದುಹಾಕಲು ಸಹಾಯ ಮಾಡುತ್ತದೆ ಮತ್ತು ಜೀವನದಲ್ಲಿ ಗುರಿಗಳನ್ನು ಸಾಧಿಸಲು ಸಹಾಯವನ್ನು ಮಾಡುತ್ತದೆ ಎಂದು ನಂಬಲಾಗಿದೆ. ನಕಾರಾತ್ಮಕತೆಯನ್ನು ತೊಡೆದುಹಾಕುವುದು. ರುದ್ರಾಕ್ಷಿಯನ್ನು ಧರಿಸುವುದರಿಂದ ದುಷ್ಟ ಮತ್ತು ಋಣಾತ್ಮಕ ಪರಿಣಾಮಗಳು ದೂರವಾಗುತ್ತವೆ. ನಮ್ಮಲ್ಲಿನ ಸಕಾರಾತ್ಮಕತೆಯನ್ನು ಜಾಗೃತಗೊಳಿಸಲು ನಾವು ರುದ್ರಾಕ್ಷಿಯನ್ನು ಧರಿಸಬೇಕು. ನೋಡಿದರಲ್ಲ ವೀಕ್ಷಕರೇ, ರುದ್ರಾಕ್ಷಿಯನ್ನು ಧರಿಸುವುದರಿಂದ ಏನೆಲ್ಲ ಪ್ರಯೋಜನಗಳು ನಮಗೆ ದೊರೆಯುತ್ತದೆ ಎಂಬುದರ ಸಂಪೂರ್ಣ ಮಾಹಿತಿ. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.